ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಪ್ರಜ್ವಲ್ಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಟೊಮೊಟೊ ಸ್ವೀಟ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು 7ರಿಂದ 8 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನೋಡಿ, ಎಕ್ಸ್ಟ್ರಾ ಏನಿರುತ್ತೋ ಅದು ಟೊಮೊಟೊ ಟಿಪ್ಪಲ್ಲಿ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಅದನ್ನು ಹಾಕಿ ಮಿಕ್ಸಿಗೆ ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಫುಲ್ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಸ್ವೀಟ್. ಇದಕ್ಕೆ ಯಾವುದೇ ಥರ ನೇಮ್ ನಾನು ಇಟ್ಟಿಲ್ಲ. ಬೇಕಾದರೆ ನೀವು ಯಾವುದಾದ್ರೂ ನೇಮ್ ಸಜೆಸ್ಟ್ ಮಾಡಿದ್ರೆ ಆ ನೇಮ್ನ ಇಡೋಣ ಈ ರೆಸಿಪಿಗೆ. ನಾನು ಇಟ್ಟಿರೋದು ಬರೀ ಟೊಮೊಟೊ ಸ್ವೀಟ್ ಅಂತ ಅಷ್ಟೇ. ನೋಡಿ, ಈ ಥರ ಒಂದು ಬಾಣಲಿಗೆ ಅದನ್ನು ನೀಟಾಗಿ ರುಬ್ಬಾದ್ಮೇಲೆ ಸೋಸ್ಕೊಳ್ಳೋದು. ಯಾಕಂದರೆ ಆ ಬೀಜ ಆಮೇಲೆ ಟೊಮೊಟೊ ಸಿಪ್ಪೆ ಏನಿರುತ್ತೋ ಮೇಲ್ಗಡೆ ಲೇಯರು ಅದು ಎಲ್ಲದನ್ನು ನೀಟಾಗೆ ಫಿಲ್ಟ್ರ್ ಮಾಡಬೇಕು. ಆ ಜಾರಲ್ಲಿ ಉಳಿರೋ ಅಂಥದ್ದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸ್ಟವ್ ಅಂಟಿಸ್ತಾ ಇದ್ದೀನಿ ಇವಾಗ. ಸ್ಟವ್ ಅಂಟಿಸ್ಕೊಂಡು ಪಾತ್ರೆನ ಅದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಒಂದು ಕುದಿ ಬರಲಿ, ಕುದೀತಾ ಇರಲಿ. ಒಂದು ಕುದಿ ಬಂದಮೇಲೆ ಅದಕ್ಕೆ ನೋಡಿ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಇವಾಗ. ಅಲ್ಲಿವರೆಗೂ ನೋಡಿ ಚೆನ್ನಾಗಿ ಕುದೀತಾ ಇದೆ. ಬೆಲ್ಲ ಎಲ್ಲ ಆಲ್ಮೋಸ್ಟ್ ಕರಗಿದೆ ಇವಾಗ. ಬೆಲ್ಲ ಎಲ್ಲ ಕರಗಿದ್ಮೇಲೆ ಒಂದು 4ರಿಂದ 5 ಸ್ಪೂನು ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ. ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಆ ಕಾರ್ನ್ಫ್ಲೋರೆಲ್ಲ ನೀರಲ್ಲಿ ಕರಗಬೇಕು. ಅದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲರೂ ಮನೇಲಿ ಟ್ರೈ ಮಾಡಿ. ಮನೇಲಿ ಏನೂ ಸಿಗದೇ ಇದ್ದಾಗ, ಮನೇಲಿ ಏನೂ ಇಲ್ಲ, ಅಯ್ಯೋ ಅಂಗಡಿಗೆ ಹೋಗಿ ತರಬೇಕು ಅಂದಾಗ ಮನೇಲಿರೋ ಐಟಮ್ನಲ್ಲೇ ಯಾವ ಥರ ಸ್ವೀಟ್ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಕಲ್ತ್ಕೊಳ್ಳಿ, ಮನೇಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಇವಾಗ ಕಾರ್ನ್ಫ್ಲೋರ್ ಎಲ್ಲ ನೀಟಾಗಿ ಕರಗಿಸಿದ್ದೀನಿ ನೀರಲ್ಲಿ. ಇವಾಗ ಅದನ್ನು ಕುದೀತಾ ಇರೋವಂಥದ್ದು ಟೊಮೊಟೊ ಜ್ಯೂಸ್ಗೆ ಹಾಕೊಳ್ಳೋಣ. ಇದು ಹಾಕಿದ ತಕ್ಷಣ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು, ಜಾಸ್ತಿ ಹೈ ಫ್ಲೇಮ್ಗೆ ಇಡಬೇಡಿ, ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು ಸೌಟ್ ಆಡಿಸ್ತಾನೇ ಇರಬೇಕು. ಯಾವುದೇ ಕಾರಣಕ್ಕೂ ಸೌಟ್ ಆಡಿಸೋದನ್ನು ನಿಲ್ಲಿಸ್ಬೇಡಿ. ಯಾಕಂದರೆ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಇವಾಗ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಯಾವ ಥರ ಥಿಕ್ನೆಸ್ ಬಂತು. ಇವಾಗ ಸೌಟ್ ಆಡಿಸ್ತಾನೇ ಇರಬೇಕು. ಮನೇಲಿ ಯಾರಾದರೂ ಇದ್ದರೆ ಅವ್ರು ಹೆಲ್ಪ್ ತಗೊಳ್ಳಿ. ಸೌಟ್ ಆಡಿಸ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಅದು ಬೇರೆ ಐಟಮ್ ಏನು ಹಾಕಬೇಕಾದ್ರೂ ಸೌಟ್ ಆಡಿಸ್ತಾನೆ ಇರಬೇಕು. ನೋಡಿ, ತುಪ್ಪ ಒಂದೊಂದು ಸ್ಪೂನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ತುಪ್ಪ ಏನು ಬೇಕಾಗಲ್ಲ. ನೋಡಿದ್ರೆ ಮನೇಲಿ ಇರೋ ಅಂಥ ಐಟಮಲ್ಲೇ ಯಾವ ಐಟಮ್ ಇದೆಯೋ ಆ ಐಟಮಲ್ಲೇ ಆರಾಮಾಗಿ ಸ್ವೀಟ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಇವಾಗೆಲ್ಲ ಆಗಿದೆ. ಸ್ಟವ್ ಫುಲ್ಲು ಕಮ್ಮಿ ಮಾಡಿಬಿಡಿ. ಇನ್ನೊಂದು 2 ಸೆಕೆಂಡ್ ತಿರುಗಿಸಿ. ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ತುಪ್ಪ ಎಲ್ಲ ಸವರಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಅದಕ್ಕೆ ಹಾಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಕೂಲ್ ಆಗೋಕ್ಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು. ಕೂಲ್ ಆದಮೇಲೆ ನೋಡಿ, ಈ ಥರ ಎಡ್ಜಸ್ ಎಲ್ಲ ನೀಟಾಗಿ ಬಿಡಿಸ್ಕೊಂಡು, ನೋಡಿ ಈ ಥರ ನೀಟಾಗಿ ಬಿಡಿಸ್ಕೊಂಡು ಇದನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಬಿಟ್ಟು ಇವಾಗ ತೋರಿಸ್ತೀನಿ. ನೋಡಿ ಯಾವ ಥರ ಬಂದಿರುತ್ತೆ. ಒಂದು ಚೂರು ಹೊಡೆಯಲ್ಲ, ನೀಟಾಗಿ ಬಂದಿರುತ್ತೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ. ನೋಡಿ ಯಾವ ಥರ ಬಂದಿದೆ. ಕಟ್ ಮಾಡೋಕ್ಕವ್ರು ಅಷ್ಟೇ. ನೋಡಿ, ಕಟ್ ಮಾಡಿ ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ. ನೀವು ಆದಷ್ಟು ಟೊಮೊಟೊ ತೊಗೋಬೇಕಾದ್ರೆ ಸ್ವೀಟ್ ಆಗಿರೋ ಟೊಮೊಟೊ ತೊಗೊಳ್ಳಿ. ಹುಳಿ ಟೊಮೊಟೊ ಯಾವುದೇ ಕಾರಣಕ್ಕೂ ತೊಗೋಬೇಡಿ. ನೋಡಿ, ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸ್ವೀಟಾಗಿರೋ ಟೊಮೊಟೊನೇ ಯೂಸ್ ಮಾಡಿ, ಹುಳಿ ಆಗಿರೋದಾದರೆ ಚೆನ್ನಾಗಿ ಬರೋಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿತ್ತು ಟೊಮೊಟೊ ಸ್ವೀಟ್. ನೀವೇ ಯಾವ್ದಾದ್ರು ಒಂದು ನಾಮಕರಣ ಮಾಡಿ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಮನೇಲಿ ಮಾಡಿ
ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು.